ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಮತ್ತೆ ಈಸ್ಟ್ ಫೇಸಿಂಗ್ ಡೋರ್ ಇರುವಂತಹ ಇಂಡಿಪೆಂಡೆಂಟ್ ಹೌಸ್ ಆಗಿದೆ. ಈ ಪ್ರಾಪರ್ಟಿ ನಮಗೆ ಗುಡ್ ಇಂಟೀರಿಯರ್ ವರ್ಕ್ ಜೊತೆಗೆ ಒಳ್ಳೆ ಅಕಾಮಡೇಷನ್ ಇರುವಂತದ್ದು ಮತ್ತೆ ಒಳ್ಳೆ ಡೆವಲಪ್ ಆಗೋ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ ಅಂತ ಹೇಳ್ಬೋದು. ಈ ಪ್ರಾಪರ್ಟಿಯಿಂದ ಕನಕಪುರ ಮೈನ್ ರೋಡ್ ಅಲ್ಲಿ ಬರುವಂತಹ ತಲಗಟ್ಪುರ ಮೆಟ್ರೋ ಸ್ಟೇಷನ್ಗೆ ಬರೀ 1.6 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಲೊಕೇಶನ್ ಇದೆ. ಈ ಪ್ರಾಪರ್ಟಿಯಿಂದ ಕುಮಾರನ್ ಸ್ಕೂಲ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಮತ್ತೆ KCIT ಕಾಲೇಜ್ ಕೂಡ ನಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಒಳ್ಳೆ ಲುಕ್ ಅಲ್ಲಿ ಮತ್ತೆ ಒಳ್ಳೆ ಇಂಟೀರಿಯರ್ ಅಲ್ಲಿ ಕಲರ್ ಕಾಂಬಿನೇಷನ್ ಅಲ್ಲಿ ಸೂಪರ್ ಆಗಿ ವರ್ಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿ ಟೆರೆಸ್ ಅಲ್ಲಿ ನಮಗೆ ಗಾರ್ಡನ್ ಅಟ್ಮಾಸ್ಫಿಯರ್ ಮತ್ತೆ ಸಿಟ್ಟಿಂಗ್ ಏರಿಯಾ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಮನೆ ಏನಾದ್ರು ಬೈ ಮಾಡೋರು ಅದನ್ನ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಒಳ್ಳೆ ಸೂಪರ್ ಲೊಕೇಶನ್ ಅಲ್ಲಿ ಸೂಪರ್ ಮನೆ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ಯಾರೆಲ್ಲ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ನಾವು ಔಟರ್ ಲೊಕೇಶನ್ ನೋಡ್ಕೊಂಡು ಫ್ರಂಟ್ ಎಲಿವೇಶನ್ ಮುಗಿಸ್ಕೊಂಡು ಪಾರ್ಕಿಂಗ್ ಒಳಗಡೆ ಎಂಟರ್ ಕೊಟ್ಟರೆ ನೋಡಬಹುದು. ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ 3 ಕಾರ್ ಜೊತೆಗೆ 4 ರಿಂದ 5 ಟೂ ವೀಲರ್ ಯಾವುದೇ ರೀತಿ ಕಂಜೆಸ್ಟ್ ಇದ್ರೆ ಕ್ಲೀನ್ ಆಗಿ ಪಾರ್ಕ್ ಮಾಡ್ಕೊಬಹುದು. ಕೆಳಗಡೆ ಫ್ಲೋರಿಂಗ್ ಗೆ ಆಂಟಿ ಸ್ಕರ್ಟ್ ವೆಟ್ರಿಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಗೇಟ್ ನೋಡಿದೀವಿ, ಫುಲ್ ಟಾಪ್ ಟು ಬಾಟಮ್ ವರ್ಗೂ ಫುಲ್ ಕವರ್ ಆಗಿದೆ. 100% ಸೇಫ್ಟಿ ಅಂತ ಹೇಳ್ಬೋದು. ಪ್ರೆಸೆಂಟ್ ನಮಗೆ ಈ ಲೆವೆಲ್ ಅಲ್ಲಿ ಕಾವೇರಿ ವಾಟರ್ ರನ್ನಿಂಗ್ ಇರೋದ್ರಿಂದ ಮೀಟರ್ ಹಾಕೊಟ್ಟಿದ್ದಾರೆ, ಬೋರ್ವೆಲ್ ಇಲ್ಲ ನಮಗೆ. ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ರನ್ನಿಂಗ್ ಇದೆ. ಈ ಕಾವೇರಿ ಮೀಟರ್ ಪಕ್ಕದಲ್ಲಿ 2 ಕೊಳಾಯಿ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಈ ಟ್ಯಾಪ್ ಅಲ್ಲಿ ನಮಗೆ ಒಂದು ಡೈರೆಕ್ಟ್ ಕಾವೇರಿ ವಾಟರ್, ಇನ್ನೊಂದು ಟ್ಯಾಂಕ್ ಇಂದ ಬರುವಂತಹ ವ್ಯವಸ್ಥೆ ನೀರಿಗೆ ಪ್ರಾವಿಷನ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ಗ್ಯಾಸ್ ಪ್ರಾವಿಷನ್ ಕೂಡ ನಮಗೆ ಇಲ್ಲೇ ಇಟ್ಟಿದ್ದಾರೆ. ಒಳಗಡೆ ನಮಗೆ ಗ್ಯಾಸ್ ಪ್ರಾವಿಷನ್ ಗೆ ಪೈಪ್ ಒಂದು ವರ್ಕ್ ಕಂಪ್ಲೀಟ್ ಆಗಿದೆ. ಅದಕ್ಕೆ ಸೇಫ್ಟಿ ಪರ್ಪಸ್ ಆಗಿ ನಮಗೆ MS ಗೇಟ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. 100% ಸೇಫ್ಟಿ ಅಂತ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ನಮಗೆ ಸಂಪ್ ಇದೆ. ಇದು ಬಂದ್ಬಿಟ್ಟು ನಮಗೆ 11,000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪ್. ಇದು ನಾರ್ತ್ ಈಸ್ಟ್ ಬರುತ್ತೆ. ಇದು ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಆಗೋದ್ರಿಂದ ಇದು ನಾರ್ತ್ ಈಸ್ಟ್ ಬರುತ್ತೆ. ಎಕ್ಸಾಕ್ಟ್ ನಮಗೆ 100% ವಾಸ್ತು ಅಂತಾನೆ ಹೇಳ್ಬೋದು. ಪಾರ್ಕಿಂಗ್ ಅಲ್ಲಿ ನಮಗೆ ಫುಲ್ ಪಾರ್ಕಿಂಗ್ ಬಿಟ್ಟಿರೋದ್ರಿಂದ ಆರಾಮಾಗಿ ವೆಹಿಕಲ್ ಗಳನ್ನ ಪಾರ್ಕ್ ಮಾಡ್ಕೊಬಹುದು. ಯಾವುದೇ ರೀತಿ ತೊಂದರೆ ಇಲ್ದಿರ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಸೆಮಿ POP ವರ್ಕ್ ಪಾರ್ಕಿಂಗ್ ಅಲ್ಲಿ ವರ್ಕ್ ಕಂಪ್ಲೀಟ್ ಆಗಿದೆ. ಬನ್ನಿ ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು, ಸ್ಟೇರ್ ಕೇಸ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಫ್ಲೋರಿಂಗ್ ಆಗಿದೆ. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೊಸಿಷನ್ ಅಲ್ಲಿ ನೋಡಬಹುದು, ಲೆಫ್ಟ್ ಸೈಡ್ ವಾಲ್ಗೂ ಮತ್ತೆ ರೈಟ್ ಸೈಡ್ ವಾಲ್ಗೂ 2x4 ವೆಟ್ರಿಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್. ಈ ಪೊಸಿಷನ್ ಅಲ್ಲಿ MS ವರ್ಕ್ ಅಲ್ಲಿ ಡಿಸೈನ್ ಆಗಿ ಕೂಡ ವರ್ಕ್ ಮಾಡಿದ್ದಾರೆ ಸೇಫ್ಟಿ ವೈಸ್ ಅಲ್ಲಿ. ನಾರ್ತ್ ಫೇಸಿಂಗ್ ಬಿಲ್ಡಿಂಗು ಈಸ್ಟ್ ಡೋರು, ಇದು ಟೀಕ್ವುಡ್ ಡೋರು. ಡೋರ್ ಎದುರುಗಡೆ ನಮಗೆ ಟಫನ್ ಗ್ಲಾಸ್ ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಅಕ್ಕಪಕ್ಕ ತುಂಬಾ ಮನೆಗಳಾಗ್ತಾ ಇದೆ. ನೋಡಬಹುದು ವೀಕ್ಷಕರೇ, ಇಲ್ಲಿ ಫುಲ್ಲು ಟಾಪ್ ಇಂದ ಬಾಟಮ್ ವರ್ಗೂನು 2x4 ವೆಟ್ರಿಫೈಟರ್ಸ್, ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಒಳಗಡೆ ಮೈನ್ ಡೋರ್ ಇಂದ ನಾವು ಎಂಟ್ರಿ ಕೊಟ್ರೆ ಲಿವಿಂಗ್ ರೂಮ್ ಬಂದಿದ್ವಿ. ನೋಡಬಹುದು, ಲಿವಿಂಗ್ ರೂಮ್ ಎಂಟ್ರಿ ಕೊಟ್ರೆ ಒಳ್ಳೆ ಒಂದು ಪಾರ್ಟಿ ಹಾಲ್ ಬಂದಿದ್ವಿ ಅನ್ನೋ ರೇಂಜ್ ಅಲ್ಲಿ ವರ್ಕ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಈ ಹಾಲ್ ಅಲ್ಲಿ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. L ಶೇಪ್ ಅಲ್ಲಿ ಕೂಡ ನಾವು ಸೋಫಾ ಹಾಕೋಬಹುದು. ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡೋದಕ್ಕೆ ತುಂಬಾನೇ ಜಾಗ ಇದೆ, ವಿಶಾಲವಾಗಿದೆ. ಫ್ಲೋರಿಂಗ್ ಬಂದು ಗ್ರಾನೈಟ್ ಫ್ಲೋರಿಂಗು. ಎಂಟ್ರೆನ್ಸ್ ಅಲ್ಲಿ ನಮಗೆ ವುಡ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿರುವಂತದ್ದು. ವಾಲ್ಗೆ POP ವರ್ಕ್ ಕೂಡ ಅಷ್ಟೇ ವಿತ್ ವುಡ್ ಮತ್ತೆ POP ವರ್ಕ್. ಇದು PWSSB ಆಗಿರುತ್ತೆ. ಸೂಪರ್ ಆಗಿದೆ ಅಂತ ಹೇಳ್ಬೋದು. ಆಕ್ಚುಲಿ ಇವಾಗ ತುಂಬಾ ಮನೆಗಳಲ್ಲಿ ಹೋಗ್ತಾ ಇರೋದು ಟ್ರೆಂಡ್ ಇದೆ. ಮತ್ತೆ ಆಫೀಸ್ ವರ್ಕ್ಗಳಲ್ಲಿ ನಮಗೆ ಯೂಸ್ ಮಾಡ್ತಿರೋದು ಈ ಮೆಟೀರಿಯಲ್ ಯೂಸ್ ಮಾಡ್ತಾ ಇರೋವಂಥದ್ದು. ಒಳಗಡೆ ಎಂಟ್ರಿ ಕೊಟ್ರೆ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಚೆನ್ನಾಗಿದೆ. ಬಟ್ ಏನಂದ್ರೆ ಹಾಲು ನಮಗೆ ತುಂಬಾ ವಿಶಾಲವಾಗಿ ಬಂದಿದೆ ಅಂತ ಹೇಳ್ಬೋದು. ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ UPS ಪಾಯಿಂಟ್ ಒಳಗಡೆ ಮತ್ತೆ ಸ್ಟೋರೇಜ್ ಇದೆ. ಏನಾದ್ರು ವೇಸ್ಟ್ ಸಾಮಾನುಗಳು ಕೂಡ ನಾವು ಇಟ್ಕೋಬಹುದು. ಕ್ಲೋಸಿಂಗ್ ಬಂದ್ಬಿಟ್ಟು ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಬಟ್ ಹಾಲಂತೂ ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾ ವಿಶಾಲವಾಗಿ ಬಂದಿದೆ. ಎದುರುಗಡೆ ನಮಗೆ ಟಿವಿ ಕ್ಯಾಬಿನೆಟ್,
ನೋಡಿ ಇದು ನಮಗೆ ವೆನ್ಯೂರ್ ಶೀಟು ಮತ್ತೆ ಹಿಂದೆಗಡೆ ಆ ಮ್ಯಾಟ್ ಫಿನಿಶಿಂಗ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಈ ಪ್ರೊಫೈಲ್ ಲೈಟ್ಗಳು ನಮಗೆ ಡಿಸೈನ್ ಆಗಿ ವರ್ಕ್ ಮಾಡಿದ್ದಾರೆ. ಈ ಟಿವಿ ಕ್ಯಾಬಿನೆಟ್ ಹಿಂದೆಗಡೆ ವಿಂಡೋ ಪ್ರೊವಿಷನ್ ಮಾಡಿದ್ದಾರೆ ನೋಡಿ, ವೆಂಟಿಲೇಷನ್ಗೋಸ್ಕರ. ಎಲ್ಲೆಲ್ಲಿ ಎಷ್ಟೆಷ್ಟು ಕೆಲಸ ಮಾಡಬೇಕೋ ಅದಕ್ಕಿಂತ ಜಾಸ್ತಿನೇ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ನ ಫಿನಿಶ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೂಪರ್ ಆಗಿದೆ. ಟಿವಿ ಕ್ಯಾಬಿನೆಟ್ ಅಲ್ಲಿ ಯೂಸ್ ಮಾಡಿರೋ ಲೈಟಿಂಗ್ ಅಂತೂ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಮತ್ತೆ ಟೆಲಿವಿಷನ್ ಕೇಬಲ್, ಇಂಟರ್ನೆಟ್ ಕೇಬಲ್, ಪ್ರತಿ ಒಂದು ಕೇಬಲ್, CCTV ಕ್ಯಾಮ್ರಾ ಕೇಬಲ್ ಕೂಡ ನಮಗೆ ವೈರಿಂಗ್ ಅಲ್ಲಿ ಎಲ್ಲಾ ವೈರಿಂಗ್ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ ಈ ಮನೆಯಲ್ಲಿ. ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಈ ಟಿವಿ ಕ್ಯಾಬಿನೆಟ್. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಪೂಜಾ ಮನೆ ಇದೆ. ಒಳಗಡೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ರೆ ಸೆಮಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಡೋರ್ ಬಂದ್ಬಿಟ್ಟು ನಮಗೆ ಗ್ಲಾಸ್ ಡೋರ್ ನೋಡಿ. ಫ್ರೇಮ್ಸ್ ಬಂದು ನಮಗೆ ಟೀಕುಡ್ ಫ್ರೇಮ್ಸ್ ಬರುತ್ತೆ. ಗ್ಲಾಸ್ ಡೋರ್, ಸ್ಲ್ಯಾಬ್ ಕೂಡ ಒಂದು ಪ್ರಾವಿಷನ್ ಮಾಡಿದ್ದಾರೆ, ಗ್ರಾನೈಟ್ ಹಾಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಪೂಜಾ ಮನೆ ಪಕ್ಕದಲ್ಲಿ ಕಿಚನ್ ವಿತ್ ಡೈನಿಂಗ್. ಈ ಪೂಜಾ ಮನೆ ಪಕ್ಕದಲ್ಲಿ ನಮಗೆ ಕಿಚನ್ ಬರುತ್ತೆ. ಕಿಚನ್ ವಿತ್ ಡೈನಿಂಗ್ ಅಂತಾನೆ ಹೇಳ್ಬೋದು. ಇದು ವಿಶಾಲವಾಗಿದೆ ಅಂತ ಹೇಳ್ಬೋದು. ಈ ಡೈನಿಂಗ್ ಏರಿಯಾ ಬಂದ್ಬಿಟ್ಟು ನಮಗೆ 10 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗ ಇದೆ ಈ ಡೈನಿಂಗ್ ಏರಿಯಾದಲ್ಲಿ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಡೈನಿಂಗ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್ ಒಂದು ಕಂಪ್ಲೀಟ್ ಮಾಡಿರುವಂತದ್ದು. ಮೇಲ್ಗಡೆ ಎಲ್ಲ ಬಾಕ್ಸ್ ಗಳು ಪ್ರಾವಿಷನ್ ಮಾಡಿದ್ದಾರೆ. ಫುಲ್ಲು ಎಲ್ ಶೇಪ್ ಅಲ್ಲಿ ನಮಗೆ ಬಾಕ್ಸ್ ಪ್ರಾವಿಷನ್ ಮಾಡಿದ್ರೆ ದೊಡ್ಡ ದೊಡ್ಡ ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಈ ಪೋರ್ಷನ್ ಬಂದ್ಬಿಟ್ಟು ಕಿಚನ್ ಸೆಟ್ ಒಂದು ಯೂಸ್ ಮಾಡಿರುವಂತದ್ದು ಡ್ರೈ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ನೋಡಿ ಇಲ್ಲಿ ಡ್ರೈ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ನಮಗೆ ಇಲ್ಲಿ ಖಾಲಿ ಬಿಟ್ಟಿದ್ದಾರೆ ಈ ಪೋರ್ಷನ್. ಇಲ್ಲಿ ಫ್ರಿಡ್ಜ್ ಪಾಯಿಂಟ್ ಇದೆ. ನಾವು ಎಲ್ಲೆಲ್ಲಿ ಮೌಂಟ್ ಮಾಡ್ಕೊಬೇಕು ಅಂತ ಯೋಚನೆ ಮಾಡೋ ಹಾಗೆ ಇಲ್ಲ. ಎಲ್ಲನೂ ಒಂದು ಅಸೆಂಬಲ್ ತರ ಕ್ಲೀನ್ ಆಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಮಾಡ್ಯುಲರ್ ಕಿಚನ್, SS ಬ್ಯಾಸ್ಕೆಟ್ ವಿತ್ ಸಾಫ್ಟ್ ಕ್ಲೋಸಿಂಗು. ಇಲ್ಲಿ ಕಟ್ಲ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ವಾಲ್ಗಳಿಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಈ ಪೋರ್ಷನ್ ಎಲ್ಲ ಗ್ರಾಸರಿಗಳನ್ನ ಇಟ್ಕೊಳ್ಳೋದಕ್ಕೆ ಸೆಮಿ ಇಂಟೀರಿಯರ್ ವರ್ಕ್ ಒಂದು ಮಾಡಿಕೊಟ್ಟಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಆಗಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಕಿಚನ್ ಪ್ಲಸ್ ಡೈನಿಂಗು ಸೂಪರ್ ಆಗಿದೆ. ಈ ಪೋರ್ಷನ್ ಫುಲ್ ನೋಡ್ಬೋದು. ಫುಲ್ ಇಂಟೀರಿಯರ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು ನೋಡಿ. ಬಟ್ ಅಷ್ಟೇ ವಿಶಾಲವಾಗಿದೆ ಅಂತ ಹೇಳ್ಬೋದು. ಸೆಮಿ POP ವರ್ಕ್ ಕೂಡ ನಮಗೆ ಕಿಚನ್ ವಿತ್ ಡೈನಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಈ ಕಿಚನ್ ಪಕ್ಕದಲ್ಲಿ ಹ್ಯಾಂಡ್ ವಾಶ್ ವಿತ್ ಮಿರರ್ ವಿತ್ ವಾರ್ಮ್ ಲೈಟ್ ಜೊತೆಗೆ ಜಾಗ್ವಾರ್ ಬೌಲು ಎಲ್ಲ ಬ್ರಾಂಡೆಡ್ ಐಟಮ್ ಯೂಸ್ ಮಾಡಿರುವಂಥದ್ದು. ಇದು ಹ್ಯಾಂಡ್ ವಾಶ್ ಪರ್ಪಸ್ಗೆ ಇರುವಂಥದ್ದು. ಇದ್ರ ಪಕ್ಕದಲ್ಲಿ ಕಾಮನ್ ಬಾತ್ರೂಮ್. ಈ ಕಾಮನ್ ಬಾತ್ರೂಮ್ ನೋಡಬಹುದು ವೀಕ್ಷಕರೇ, ಇಲ್ಲಿ ಬಾಟಮ್ ಇಂದ ಟಾಪ್ ವರ್ಗು 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಜಾಗ್ವಾರ್ ಐಟಮ್ಸ್ ಇಲ್ಲಿ ಯೂಸ್ ಮಾಡಿರುವಂಥದ್ದು. ಬಟ್ ಇಲ್ಲಿ ಏನಂದ್ರೆ ವಾಲ್ ಮೌಂಟೆಡ್ ಯೂಸ್ ಮಾಡಿಲ್ಲ, ನಾರ್ಮಲ್ ಇನ್ ವೆಸ್ಟರ್ನ್ ಕಮೋಡ್ ಬರುತ್ತಲ್ಲ ಅದನ್ನ ಫಿಕ್ಸ್ ಮಾಡ್ಕೊಡ್ತಾರೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ. ಈ ಸೇಮ್ ಈ ಬಾತ್ರೂಮ್ ಹೇಗೆ ಬರುತ್ತೋ ಮಾಸ್ಟರ್ ಬೆಡ್ರೂಮ್ ಎಲ್ಲ ಹಾಗೆ ಬರುತ್ತೆ. ಬಟ್ ಏನಂದ್ರೆ ಟಾಪ್ ಟು ಬಾಟಮ್ ವರ್ಗು ನಮಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ವಿಂಡೋ ಇದೆ. ಎಕ್ಸಿಟ್ ಫ್ಯಾನ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಟಾಪ್ ವರ್ಗು ನಮಗೆ ಟೈಲ್ಸ್ ಇರೋದ್ರಿಂದ ಪೈಂಟ್ ಖರ್ಚು ಇರೋದಿಲ್ಲ. ಮೇಂಟೆನೆನ್ಸ್ ಈಸಿ ಆಗುತ್ತೆ ನಮಗೆ. ತುಂಬಾನೇ ಚೆನ್ನಾಗಿದೆ ಮತ್ತೆ ವಿಶಾಲವಾಗಿದೆ ಅಂತ ಹೇಳ್ಬೋದು. ಈ ಕಾಮನ್ ಬಾತ್ರೂಮು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಅದ್ರ ಪಕ್ಕದಲ್ಲಿ ನಮಗೆ ಮಿರರ್. ಈ ಪೋರ್ಷನ್ ಅಲ್ಲಿ ಕಿಚನ್. ಬಟ್ ಏನು ಅಂದ್ರೆ ಕಿಚನ್ ಅಂತೂ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಅದ್ರ ಜೊತೆಗೆ ಹಾಲ್ ನೋಡಿ, ಅದು ಅಷ್ಟೇ ವಿಶಾಲವಾಗಿದೆ. ಆರಾಮಾಗಿ ಎಲ್ ಶೇಪಲ್ಲಿ ಕಾಟ್ ಹಾಕೋಬಹುದು. ಸೆಂಟ್ರಲ್ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡೋಕೆ ತುಂಬಾನೇ ಜಾಗ ಸಿಗುತ್ತೆ. ಒಳ್ಳೆ ಆಂಬಿಯನ್ಸ್ ಇರುವಂತಹ ಲೈಟ್ಗಳನ್ನ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಒಳ್ಳೆ ಅಟ್ಮಾಸ್ಫಿಯರ್. ಒಳಗಡೆ ಬಂದ್ರೆ ಒಂಥರ ಸೂಪರ್ ಆಗಿದೆ ಅಂತ ಹೇಳ್ಬೋದು. ನೋಡಿ ಈ ಬೈಫರ್ಕೇಶನ್ ಇದೆಯಲ್ಲ, ಈ ಹಾಲು ಮತ್ತೆ ಕಿಚನ್ಗೆ ಏನ್ ಸೆಂಟ್ರಲ್ಲಿ ನಮಗೆ ಒಂದು ಆರ್ಚ್ ಬೈಫರ್ಕೇಶನ್ ಬರುತ್ತೆ, ಆ ಬೈಫರ್ಕೇಶನ್ಗೆ ಮಾಡಿರುವಂತಹ ಇಂಟೀರಿಯರ್ ವರ್ಕ್ ನ ನೋಡಿ ತುಂಬಾನೇ ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ಡಿಸೈನ್ ಚೆನ್ನಾಗಿದೆ. ಈ ರೌಂಡ್ ಶೇಪ್ ಅಲ್ಲಿ ಏನಾದ್ರು ಫ್ಯಾಮಿಲಿ ಫೋಟೋ ಒಂದು ಮಾಡಿಸ್ಕೊಂಡು, ಇಲ್ಲಾಂದ್ರೆ ರೌಂಡ್ ಬಾಲ್ ಅಲ್ಲಿ ಏನಾದ್ರು ಗ್ಲಾಸ್ ಇಲ್ಲಿ ಏನಾದ್ರು ಅಕ್ವೇರಿಯಂ ಏನಾದ್ರು ಮಾಡಿಸ್ಕೊಂಡ್ರು ಕೂಡ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಕೆಲಸ ಮಾಡಿದ್ದಾರೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು ಇಂಟೀರಿಯರ್ ವರ್ಕ್ ಅಂತೂ. ಮತ್ತೆ ಫಿನಿಶಿಂಗ್ ನೋಡ್ಬೋದು, ಫೈನ್ ಫಿನಿಶಿಂಗ್ ವರ್ಕ್ ಅಂತ ಕಂಪ್ಲೀಟ್ ಮಾಡಿದ್ದಾರೆ. ಸೂಪರ್ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೂ ಇನ್ನೊಂದು ನೋಡ್ಬೇಕಾಗಿರೋದೇನು ಅಂದ್ರೆ ಈ ಸ್ಟೇರ್ ಕೇಸ್ ಇದೆ ನೋಡಿ. ಹತ್ತೋದಕ್ಕೆ ಮತ್ತೆ ಮೇಲ್ಗಡೆ ಹತ್ತೋದಕ್ಕೆ ಏನ್ ಸ್ಟೇರ್ ಕೇಸ್ ಸೆಂಟ್ರಲ್ಲಿ ಗ್ಯಾಪ್ ಇದೆ.
ನಮ್ಗೆ ಎಕ್ಸಾಕ್ಟು ಸನ್ಲೈಟು ಹಾಲ್ಗೆ ಬರ್ತಾ ಇರೋವಂಥದ್ದು. ತುಂಬ 20-30 ಮನೇಲಿ ನೋಡಿದೀವಿ ಈ ಸ್ಟೇರ್ಕೇಸ್ ಅಂಟ್ಕೊಂಡ್ಬಿಟ್ಟಿರುತ್ತೆ. ಇಲ್ಲೇನು ಅಂದ್ರೆ ಒಂದು ಅರ್ಧ ಅಡಿ ಜಾಗ ಕೊಟ್ಟಿದ್ದಾರೆ, ಡೈರೆಕ್ಟ್ ಸನ್ಲೈಟ್ ನಮಗೆ ಹಾಲ್ಗೆ ಬರ್ತಾ ಇರೋವಂಥದ್ದು. ಒಳ್ಳೆ ಪ್ರಾವಿಷನ್ ಮಾಡಿದ್ದಾರೆ, ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ನಮಗೆ ಸ್ಪೇಷಿಯಸ್ ಆಗಿ ಇರ್ಲಿ ಅನ್ನೋ ಒಂದುಗೋಸ್ಕರ SS ವಿತ್ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಫುಲ್ SS ನ ಯೂಸ್ ಮಾಡಿದ್ರೆ ಇದ್ರ ಮೇಲೆ ಬಂದ್ಬಿಡುತ್ತೆ, ಬಟ್ ಅಲ್ಲಿಂದ ನಮ್ಗೆ 3 ಇಂಚು ಒಳಗಡೆ ಬರುತ್ತೆ. ಬಟ್ ಇದೇನಾದ್ರೆ 2 ಇಂಚು ಆಚೆ ಕಡೆಗೆ ಹೋಗಿದೆ ಟಫನ್ ಗ್ಲಾಸ್ ಹಾಕಿಸಿರೋದ್ರಿಂದ. ಇದೊಂಥರ ಒಳ್ಳೆ ಕಾನ್ಸೆಪ್ಟ್ ಅಂತ ಹೇಳ್ಬೋದು, ಜಾಗ ಸೇವ್ ಮಾಡೋದಕ್ಕೆ ಸೂಪರ್ ಆಗಿದೆ. ಬಟ್ ಏನಂದ್ರೆ ಫುಲ್ ಸೇಫ್ಟಿ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಅಲ್ಲೇ ನಮಗೆ ಲಾಕ್ ಮಾಡಿರುವಂತದ್ದು, ಚೆನ್ನಾಗಿ ವರ್ಕ್ ಮಾಡಿದಾರೆ ಅಂತ ಹೇಳ್ಬೋದು. ಬಟ್ ವೆಂಟಿಲೇಷನ್ ಪರ್ಪಸ್ಗೆ ಸೂಪರ್ ಆಗಿ ಕೆಲಸ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಬೊಂಬಾಟ್ ಆಗಿದೆ. ಬನ್ನಿ ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ನೋಡಿ, ತುಂಬಾ ಜನ ಒಂದು ಕ್ರಾಸ್ ಮೆಟ್ಲ್ಗಳು ಹಾಕಿರ್ತಾರೆ ಈ ತರ, ಬಟ್ ಇವ್ರು ಆ ತರ ಇಲ್ಲ, ಡೈರೆಕ್ಟ್ ಸ್ಲ್ಯಾಬ್ಗಳೇ ಇದೆ. ಟಫನ್ ಗ್ಲಾಸು ವಿತ್ SS ವರ್ಕ್ ಜೊತೆಗೆ ಸ್ಟೇರ್ ಕೇಸ್ ಕಂಪ್ಲೀಟ್ ಆಗಿದೆ. ವೆಂಟಿಲೇಷನ್ಗೋಸ್ಕರ ಕೂಡ ಹಾಫ್ ಫೀಟ್ ನಮಗೆ ಆ ಸ್ಟೇರ್ ಕೇಸ್ಗೂ ಈ ಸ್ಟೇರ್ ಕೇಸ್ಗೂ ಜಾಗ ಇದೆ. ಈಗ ಸೆಕೆಂಡ್ ಫ್ಲೋರ್ ಎಂಟ್ರೆನ್ಸ್ ಬಂದಿದ ತಕ್ಷಣ ಸ್ಟಡಿ ಏರಿಯಾ ವೆಲ್ಕಮ್ ಮಾಡ್ಕೊಳ್ಳುತ್ತೆ. ಟಾಪ್ ಟು ಬಾಟಮ್ ವರ್ಗೂ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಕಂಪ್ಯೂಟರ್ ಇಟ್ಕೊಳ್ಳೋದಕ್ಕೆ, ಇಲ್ಲಾಂದ್ರೆ ಲ್ಯಾಪ್ಟಾಪ್ನ ಇಟ್ಕೊಳ್ಳೋದಕ್ಕೆ, ಇಲ್ಲಾಂದ್ರೆ ಏನಾದ್ರು ವರ್ಕ್ ಮಾಡ್ಕೊಳ್ಳೋದಕ್ಕೂ ಒಳ್ಳೆ ಸ್ಪೇಸ್ ಅಂತಾನೆ ಹೇಳ್ಬೋದು. ಐಟಮ್ಸ್ಗಳನ್ನ ಏನಾದ್ರು ಇಟ್ಕೊಳ್ಳೋದಕ್ಕೆ, ಬುಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಯೂಸ್ ಮಾಡ್ಬೋದು. ಬೇರೆ ಅನದರ್ ಥಿಂಗ್ಸ್ಗಳು ಮೇಲ್ಗಡೆ ಇಟ್ಕೊಂಡು ನಾವು ಕ್ಲೋಸ್ ಮಾಡ್ಕೊಬೋದು, ಗೊತ್ತೇ ಆಗೋದಿಲ್ಲ. ಇಲ್ಲೂ ಅಷ್ಟೇ ಥಿಂಗ್ಸ್ಗಳು, ಸಣ್ಣ ಪುಟ್ಟ ಥಿಂಗ್ಸ್ಗಳು ಇಟ್ಕೊಳ್ಳೋದಕ್ಕೂ ಒಂದು ರ್ಯಾಕ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಯೂಸ್ ಮಾಡಿರೋದೆಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ಗೆ. ಬಟ್ ಏನಂದ್ರೆ ನೋಡಿ, ಇಲ್ಲಿ ಸ್ಟೇರ್ಕೇಸ್ ಫ್ಲೋರ್ ಇದೆಯಲ್ಲ, ಅದು ಫುಲ್ಲು ನಮಗೆ ಗ್ರಾನೈಟ್ ಬರುತ್ತೆ. ಈ ಮಾಸ್ಟರ್ ಬೆಡ್ರೂಮ್ಗೆ 2x4 ಮೀಟರ್ ಫೆಡಲ್ಸ್ನ ಯೂಸ್ ಮಾಡಿದ್ದಾರೆ. ಇದೇನು ಕಡಿಮೆ ಖರ್ಚಲ್ಲ, ಸೇಮ್ ಗ್ರಾನೈಟ್ಗೆ ಎಷ್ಟು ಕೆಲಸ ತಗೊಳುತ್ತೋ ಅಷ್ಟೇ ಕೆಲಸ ಇದು ಕೂಡ ತಗೊಳುತ್ತೆ. ಬಟ್ ನೋಡಿ, ಡಿಸೈನ್ ನಲ್ಲಿ ಒಂಥರ ಇರಲಿ, ಇದು ನಮಗೆ ಸ್ವಲ್ಪ ಬ್ಲ್ಯಾಕಿಶ್ ಬರುತ್ತೆ, ಅದು ಸ್ವಲ್ಪ ವೈಟ್ ಬರುತ್ತೆ, ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಇರಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅವರು ಅದಕ್ಕೆ ವೆಟ್ರೋಫೆಟಲ್ಸ್ನ ಯೂಸ್ ಮಾಡಿದ್ದಾರೆ. ಅದು ಆಪೋಸಿಟ್ ಕಲರ್ ಆಗಿ ಚೆನ್ನಾಗಿದೆ. ಬಟ್ ಏನಂದ್ರೆ ನಮಗೆ ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ರೆಡಿ ಇದೆ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ. ಕಿಂಗ್ ಸೈಜ್ ಕಾಟ್ ರೆಡಿ ಇದ್ರು ಕೂಡ ನೋಡಿ, ಈ ಪೋರ್ಷನ್ ಇಂದ ಅಲ್ಲಿವರೆಗೂ ಓಡಾಡ್ಬೋದು, ಒಂದು ಊಹೆ ಬರುತ್ತೆ. ಇವಾಗ ಜಸ್ಟ್ ಖಾಲಿ ಬಿಟ್ಬಿಟ್ರೆ ಒಬ್ಬೊಬ್ರು ಬಂದು ಹೇಳ್ತಾರೆ ಇದಕ್ಕೆ ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರೆ ಓಡಾಡಕ್ ಆಗುತ್ತಾ ಅನ್ನೋ ಒಂದು ಕೇಳ್ತಾರೆ. 2030 ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ 2 ಮಾಸ್ಟರ್ ಬೆಡ್ರೂಮ್ಗೆ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಇದು ಎಕ್ಸಾಂಪಲ್. ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಆಕ್ಚುಲಿ ಇದನ್ನ ಹೈಡ್ರಾಲಿಕ್ ಆಗಿ ವರ್ಕ್ ಕಂಪ್ಲೀಟ್ ಮಾಡಿದ್ದಾರೆ. ಒಳಗಡೆ ಸ್ಟೋರೇಜ್ ಸ್ಪೇಸ್ ಇದೆ. ಏನಾದರೂ ಐಟಮ್ಸ್ಗಳನ್ನ, ರೂಮ್ಗೆ ಸಂಬಂಧಪಟ್ಟಿರೋ ಐಟಮ್ಸ್ಗಳನ್ನ ಅದ್ರಲ್ಲಿ ನಾವು ಸ್ಟೋರೇಜ್ ಮಾಡ್ಕೋಬಹುದು. 2 ಡೋರ್ ಇರುವಂತಹ ಸ್ಲೈಡಿಂಗ್ ಡೋರು, ಫುಲ್ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್ಗೆ ಅಟ್ಯಾಚ್ ಆಗಿರುವಂತಹ ಡ್ರೆಸ್ಸಿಂಗು, ಅದ್ರ ಕೆಳಗಡೆ ಡ್ರಾಯರ್ ಬಾಕ್ಸ್ ಎಲ್ಲ ವ್ಯವಸ್ಥೆ ಇದೆ. ಆ ಮಿರರ್ ಹಿಂದೆಗಡೆ ಕೂಡ ಜಾಗ ಇದೆ. ಐಟಮ್ಸ್ಗಳನ್ನ, ಕಾಸ್ಮೆಟಿಕ್ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಒಂದು ಮಾಡಿದ್ದಾರೆ. ಸೂಪರ್ ಆಗಿದೆ ಅಂತ ಹೇಳ್ಬೋದು. POP ವರ್ಕ್ ನೋಡಿ, ಸಿಂಪಲ್ ಆಗಿ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತ ನೋಡಬೇಕು, POP ವರ್ಕ್ ಮಾಡಿದ್ದಾರೆ, ಅದ್ಭುತ, ಕಳೆದೇ ಹೋಗ್ಬಿಟ್ಟೆ, ಅಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳೋದು. ಒಳ್ಳೆ ಆಂಬಿಯನ್, ಸೂಪರ್ ಆಗಿದೆ. ಬಟ್ ಇದು ಮಾಸ್ಟರ್ ಬೆಡ್ರೂಮ್, ಒಂದು ಕಿಂಗ್ ಸೈಜ್ ಕಾಟ್ ಆಲ್ರೆಡಿ ಇದೆ, ಒಂದು ಸೆಮಿ TV ಕ್ಯಾಬಿನೆಟ್ ಇಟ್ಟಿದ್ದಾರೆ, ಚೆನ್ನಾಗಿದೆ. ಬಟ್ ಇಲ್ಲೂ ಕೂಡ ಅಷ್ಟೇ ವೈರಿಂಗ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಬಟ್ ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಮಾಸ್ಟರ್ ಬೆಡ್ರೂಮು, ಅದು ತಕ್ಕನಂಗೆ ಅಟ್ಯಾಚ್ ಬಾತ್ರೂಮ್. ಸೇಮ್ 2x4 ಮೀಟರ್ ಫೆಡಲ್ಸ್ ಟಾಪ್ ಟು ಬಾಟಮ್ ವರೆಗೂ ಕಂಪ್ಲೀಟ್ ಆಗಿದೆ. ಬಟ್ ಏನು ಅಂದ್ರೆ ಇಲ್ಲಿ ನಮಗೆ ವಾಲ್ ಮೌಂಟೆಡ್ ಇಲ್ಲ, ನಾರ್ಮಲ್ ವೆಸ್ಟರ್ನ್ ಕಮೋಡ್ ಒಂದು ಹಾಕೊಡ್ತಾರೆ. ಬಟ್ ಏನಂದ್ರೆ ವರ್ಕ್ ನ ಸೂಪರ್ ಆಗಿ ಮಾಡಿದ ಅಂತ ಹೇಳ್ಬೋದು. ಖರ್ಚು ಮಾಡಿದ್ದಾರೆ, ಇಷ್ಟೆಲ್ಲ 7 ಫೀಟ್ವರೆಗೂ ಹಾಕಿರ್ತಾರೆ. ಈ ಖರ್ಚಲ್ಲಿ ಬೇಕಾದ್ರೆ ವಾಲ್ ಮೌಂಟೆಡ್ ಹಾಕಿಸ್ಕೋಬಹುದು. ಬಟ್ ಏನಕ್ಕೆ ಅನಾವಶ್ಯಕ, ಎಲ್ಲ ಒಂದೇ ಅನ್ನೋ ಒಂದು ಮೆಂಟಾಲಿಟಿಲಿ ಇದರಲ್ಲಿ ವರ್ಕ್ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಇದು ಮಾಡಿದ್ದಾರೆ ಅಂತ ಹೇಳ್ಬೋದು. ಬಟ್ ವರ್ಕ್ ಮಾಡಿದ್ದಾರೆ, ಖರ್ಚು ಮಾಡಿದ್ದಾರೆ. ಎಕ್ಸಾಕ್ಟ್ಲಿ ನೀವು ಒಂದ್ಸತಿ ಈ ಮನೆಗೆ ಬಂದು ನೋಡಿದ್ರೆ ಏನು ನಾವು ಕೈ ತೋರಿಸಿ ಮಾತಾಡೋ ಥರನೇ ಇಲ್ಲ. ತುಂಬ ಇಷ್ಟ ಆಗುತ್ತೆ ಮನೆ, ಹಿಡಿದು ಕೆಲಸ ಮಾಡಿರೋ ಥರ ಅನ್ಸುತ್ತೆ. ಸಖತ್ತಾಗಿದೆ. ಕರೆಕ್ಟಾಗಿ ಹೇಳ್ತೀನಿ, ನೀವೇ ನಿಂತ್ಕೊಂಡು ಈ ಥರ ಮನೆ ಕಟ್ತೀನಿ ಅನ್ನೋದು ಸುಳ್ಳು. ಅಷ್ಟು ತಾಳ್ಮೆನೂ ಇರೋದಿಲ್ಲ ಇವಾಗ ಇರೋ ಇದಕ್ಕೆ. ರೆಡಿ ಟು ಮೂವ್, ಒಳ್ಳೆ ಕ್ವಾಲಿಟಿಲಿ ಬಿಲ್ಡ್ ಆಗಿರುವಂತಹ ಮನೆ, ಒಳ್ಳೆ ಸ್ಪೇಷಿಯಸ್ ಆಗಿ ಒಳ್ಳೆ ಡಿಸೈನಲ್ಲಿ ಕಟ್ಟಿರುವಂತಹ ಮನೆ, ಒಳ್ಳೆ ಕ್ವಾಲಿಟಿಯಲ್ಲಿ ಹಾಕಿರುವಂತಹ ಮನೆ, ಒಳ್ಳೆ ಅಟ್ಮಾಸ್ಫಿಯರ್ ಅಲ್ಲಿ ಈಗ ಡೆವಲಪ್ ಆಗ್ತಾ ಇರೋಂಥ ಏರಿಯಾದಲ್ಲಿ ಇರುವಂತಹ ಮನೆ ತಗೊಂಡ್ರೆ ಫ್ಯೂಚರ್ಗೆ 100% DC ಪ್ರಾಪರ್ಟಿನ ನೆನ್ಸ್ಕೊಂತೀರ ಅಂತ ಹೇಳ್ತೀನಿ. ಬಟ್ ಏನೇ ಅಂದ್ರೂ ಬಂದು ವಿಸಿಟ್ ಮಾಡಿ, ಮಾತಾಡಿ, ಲೊಕೇಶನ್ ನೋಡಿ ಮನೆನ ಬೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಏನು ಅಂದ್ರೆ ಈ ಮಾಸ್ಟರ್ ಬೆಡ್ರೂಮ್ ಅಂತೂ ಅದ್ಭುತ, ಸೂಪರ್ ಆಗಿದೆ. ಇದ್ರ ಎದುರುಗಡೆಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಇಲ್ಲೂ ಅಷ್ಟೇ ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ.
ಸೇಮ್ ವಾರ್ಡ್ರೂಫ್, ಬಟ್ ಇದು ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಟಾಪ್ ಟು ಬಾಟಮ್ ವರ್ಗು ವಾರ್ಡ್ರೂಫ್ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಎಲ್ಲ ಬಾಕ್ಸ್ ಪ್ರಾವಿಷನ್ ಮಾಡಿದ್ರೆ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ. POP ವರ್ಕ್ ನೋಡಿ, ನೈಟ್ ಟೈಮ್ ಅಲ್ಲಿ ಈ POP ವರ್ಕ್ ನ ಜಸ್ಟ್ ಇದ್ರಲ್ಲಿ ಮಾತ್ರ ನೋಡ್ಬೇಕು. ಸೂಪರ್ ಆಗಿ ನಮ್ಗೆ ಒಳ್ಳೆ ವ್ಯೂ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಒಳ್ಳೆ ಓದೋದಕ್ಕೆ ಏಳು ಮಾಡಿಸಿದ ಜಾಗ, ಒಳ್ಳೆ ಲೈಟು, ಒಳ್ಳೆ ಅಟ್ಮಾಸ್ಫಿಯರ್ನ ನಮಗೆ ಒಳ್ಳೆ ಮೂಡ್ ಕ್ರಿಯೇಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಜಸ್ಟ್ ಯಾಕಂದ್ರೆ ನನಗೆ ಫೀಲ್ ಆಯ್ತು, ಲೈಟ್ ಎಲ್ಲ ಆಫ್ ಮಾಡಿ ನೋಡಿದ್ರೆ ಫೀಲ್ ಆಯ್ತು ವಿಡಿಯೋ ಮಾಡೋದಕ್ಕೂ ಮುಂಚೆ. ಅದರಿಂದ ನಾನು ಜಸ್ಟ್ ಆ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಬಟ್ ಏನಂದ್ರೆ ನೋಡಿ, ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಕೂಡ ವಿಶಾಲವಾಗಿದೆ. ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ನಮಗೆ ರೆಡಿ ಇದೆ. ಇದು ಅಷ್ಟೇ ನಮಗೆ ಹೈಡ್ರೋಲಿಕ್ ನ ಯೂಸ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ವಿತ್ ಇಂಟೀರಿಯರ್ ಕನೆಕ್ಟಿವಿಟಿ ಇರುವಂತದ್ದು. ಮಿರರ್ ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಮಗೆ ಸ್ಪೇಸ್ ಇದೆ. ವೆಂಟಿಲೇಷನ್ಗೋಸ್ಕರ ಇಲ್ಲಿ ವಿಂಡೋ ಪ್ರಾವಿಷನ್ ಮಾಡಿರುವಂತದ್ದು ರೋಡ್ ಸೈಡ್ ಅಲ್ಲಿ. ಬಟ್ ಏನು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ನಾರ್ತ್ ಫೇಸಿಂಗ್ ಅಡ್ವಾಂಟೇಜ್ ಏನು ಅಂದ್ರೆ ಬಾತ್ರೂಮ್ ಬರುತ್ತೆ, ಜೊತೆಗೆ ಬಾಲ್ಕನಿ ಕೂಡ ಬರುತ್ತೆ. ಈ ಬಾತ್ರೂಮ್ಗೆ ಯೂಸ್ ಮಾಡಿರುವಂತದ್ದು ಬ್ಲಾಕ್ ಅಂಡ್ ವೈಟ್ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು ಯೂಸ್ ಮಾಡಿದ್ದಾರೆ. ಬಟ್ ಇಲ್ಲೇನು ಅಂದ್ರೆ ಇಲ್ಲೂ ಅಷ್ಟೇ ನಮಗೆ ವೆಸ್ಟರ್ನ್ ಕಮೋಡ್ ಬರುತ್ತೆ. ಬಟ್ ಹಳೆ ಓಲ್ಡ್ ಸ್ಟೈಲ್ ಅಲ್ಲಿ ಬರುವಂತಹ ವೆಸ್ಟರ್ನ್ ಕಮೋಡ್ಗಳು ಬರುತ್ತೆ. ಅದ್ರ ಜೊತೆಗೆ ಪಕ್ಕದಲ್ಲಿ ಬಾಲ್ಕನಿ ಇದೆ. ಟಫನ್ ಗ್ಲಾಸ್ ಯೂಸ್ ಮಾಡಿದರೆ ಸೇಫ್ಟಿಗೋಸ್ಕರ. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಫುಲ್ ಗ್ರಾನೈಟ್ ಟಫ್ ವಾಲ್ಗಳಿಗೆ ಮತ್ತೆ ಫ್ಲೋರಿಂಗ್ಗೆ ಗ್ರಾನೈಟ್ ಯೂಸ್ ಮಾಡಿದ್ರೆ ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ರೈನ್ ವಾಟರ್ ಬಂದ್ರೆ ಅಲ್ಲಿ ಹೋಗೋದಕ್ಕೆ ಎಕ್ಸಿಟ್ ಆಗೋದಿಲ್ಲ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಅಕ್ಕಪಕ್ಕ ಅಪಾರ್ಟ್ಮೆಂಟ್ಗಳು, ಈಗ ಡೆವಲಪ್ ಆಗ್ತಾರಂತಹ ಮನೆ. ಫ್ರಂಟ್ ಅಲ್ಲಿ ನೋಡಿದ್ರಲ್ಲ, ಕುಮರನ್ ಸ್ಕೂಲ್ ಫುಲ್ ಆಗಿ ಹೋಗ್ತಾ ಇತ್ತು ಬಸ್ಗಳು. ಕುಮರನ್ ಸ್ಕೂಲ್ ಜಸ್ಟ್ ನಮಗೆ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇದೆ. ಒಳ್ಳೆ ಏರಿಯಾದಲ್ಲಿ ಒಳ್ಳೆ ಮನೆ, ಬಜೆಟ್ ವೈಸ್ ಮನೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಈ ಬಾತ್ರೂಮ್ಗೂ ಅಷ್ಟೇನೆ, ಈ ಅಟ್ಯಾಚ್ ಬಾತ್ರೂಮ್ಗೆ ವಿಂಡೋ ಪ್ರಾವಿಷನ್ ಮತ್ತೆ ಎಕ್ಸಿಟ್ ವೆಂಟ್ ಪ್ರಾವಿಷನ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಏನಂದ್ರೆ 2 ಮಾಸ್ಟರ್ ಬೆಡ್ರೂಮ್ಗೆ 2 ಕಾಟ್ಗಳು ರೆಡಿ ಇದೆ. ವಿತ್ ಇಂಟೀರಿಯರ್ ನಮಗೆ ರೆಡಿ ಇದೆ. ಬನ್ನಿ ವೀಕ್ಷಕರು, ಈಗ ನಾವು 3ನೇ ಫ್ಲೋರ್ಗೆ ಹೋಗೋಣ. ಇಲ್ಲಿ ಗೊತ್ತಾಗುತ್ತೆ ನೋಡಿ, ಸನ್ಲೈಟ್ಗೆ ನಮಗೆ ಇಲ್ಲಿ ಸ್ಕೈಲೈಟ್ ಪ್ರಾವಿಷನ್ ಮಾಡಿದ್ದಾರೆ. ಆ ಸ್ಕೈಲೈಟ್ ಅಲ್ಲಿ ಬರುವಂತಹ ಸನ್ಲೈಟ್ ನೇರವಾಗಿ ಹಾಲ್ಗೆ ಹೋಗುತ್ತೆ. ಆ ಸ್ಲ್ಯಾಬ್ ರಿಫ್ಲೆಕ್ಟ್ ಆಗ್ತಾ ಇದೆಯಲ್ಲ, ಅದು ಬಂದು ಹಾಲ್ ಅಲ್ಲಿ ಇರುವಂತಹ ಗ್ರಾನೈಟ್ ಸ್ಲ್ಯಾಬ್. ಅದು ಸೇಮ್ ಸ್ಟೇರ್ ಕೇಸು ಎಲ್ಲ ಕಟ್ ಆಗಿಲ್ಲ. ಸ್ಟ್ಯಾಂಡಿಂಗ್ ಸ್ಲ್ಯಾಬ್ಗಳು ನಮಗೆ ಫುಲ್ ಸ್ಕ್ವೇರ್ ಆಗಿ ಬಂದಿದೆ. ಈಗ ನಾವು 3ನೇ ಫ್ಲೋರ್ ಅಲ್ಲಿ ಇದೀವಿ. ಫುಲ್ ಟಫಾನ್ ಗ್ಲಾಸ್ ಮತ್ತೆ SS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ನೋಡಿ. ಇಲ್ಲಿಂದ ನೋಡಿದ್ರೆ ಫಸ್ಟ್ ಫ್ಲೋರ್ ಗೊತ್ತಾಗುತ್ತೆ ನೋಡಿ. ಸ್ಕೈಲೈಟ್ಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಅದು ರೈಟ್ ಸೈಡ್ ಅಲ್ಲಿ ನಮಗೆ ಬಾರ್ಡರ್ಗೆ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿದ್ದಾರೆ. MS ವರ್ಕ್ ಅಲ್ಲಿ ಸೇಫ್ಟಿ ಆಗಿದೆ. ಯಾರು ಇನ್ ಕೇಸ್ ಗ್ಲಾಸ್ ನ ಎತ್ಬಿಟ್ಟು ಒಳಗಡೆ ಇಳಿಯೋದಕ್ಕೆ ಸಾಧ್ಯ ಇಲ್ಲ. ಸೇಫ್ಟಿ ವೈಸ್ 100% ಕಂಪ್ಲೀಟ್ ಆಗಿದೆ. ಇಲ್ಲಿ 3ನೇ ರೂಮ್ ಇದು. ಇದನ್ನ ನಾವು ಬೆಡ್ರೂಮ್ ಆಗಿ ಕನ್ವರ್ಟ್ ಮಾಡ್ಬೋದು, ಹೋಮ್ ಥಿಯೇಟರ್ ಆಗಿ ಕನ್ವರ್ಟ್ ಮಾಡ್ಬೋದು, ಇಲ್ಲ ಗೆಸ್ಟ್ ರೂಮ್ ಕೂಡ ಆಗಿ ಕನ್ವರ್ಟ್ ಮಾಡ್ಬೋದು. ಯಾಕಂದ್ರೆ ವಿಶಾಲವಾಗಿದೆ. 2 ಕಿಂಗ್ ಸೈಜ್ ಕಟ್ ಆರಾಮಾಗಿ ಹಾಕೋಬಹುದು, ಅಷ್ಟು ವಿಶಾಲವಾಗಿದೆ. ಇದರಲ್ಲಿ ಅಷ್ಟೇ ಫ್ಲೋರಿಂಗ್ ಬಂದ್ಬಿಟ್ಟು 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು. ವಾಲ್ ಟು ವಾಲ್ ಟಾಪ್ ಟು ಬಾಟಮ್ ವರೆಗೂ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. 2 ಸ್ಲೈಡಿಂಗ್ ಡೋರ್ ಬರುತ್ತೆ ವಿತ್ ಅದಕ್ಕೆ ಅಟ್ಯಾಚ್ ಆಗಿರುವಂತಹ ಡ್ರೆಸ್ಸಿಂಗ್ ಕೂಡ ಇದೆ. POP ವರ್ಕ್ ನೋಡಿ, ಇದು ಒಂಥರ ಡಿಫ್ರೆಂಟ್ ಸ್ಟೈಲ್ ಅಲ್ಲೇ ಇದೆ. ಬಟ್ ಏನು ಅಂದ್ರೆ ಈ ರೂಮ್ ನಮಗೆ ತುಂಬಾ ವಿಶಾಲವಾಗಿರೋದ್ರಿಂದ ಇಲ್ಲಿ TV ಕ್ಯಾಬಿನೆಟ್ ನೋಡಿ, ಅದ್ಭುತ. ಬಟ್ ಏನಂದ್ರೆ ಇಲ್ಲಿ ನಾವು ವೈಟ್ ಕಲರ್ ಸ್ಕ್ರೀನ್ ಹಾಕೊಳ್ತೀವಿ. ಈ ಪೋರ್ಷನ್ ಅಲ್ಲಿ ಪ್ರೊಜೆಕ್ಟರ್ನ ಫಿಟ್ ಮಾಡ್ಕೊಳ್ತೀವಿ. ಇಲ್ಲಿ 2 ಚೇರ್ ಹಾಕೊಳ್ತೀವಿ, ಸಿನಿಮಾ ನೋಡ್ತೀವಿ. ಅದೇ ಕಾನ್ಸೆಪ್ಟ್ ಅಲ್ಲಿ ಇದು ಮಾಡಿರುವಂತದ್ದು. ಇಲ್ಲ ಮುಂದೆಗಡೆ 1 ಅಡಿ ಮುಂದೆಗಡೆ ಫುಲ್ ಸ್ಕ್ರೀನ್ ಬೇಕಾದ್ರೆ ಫುಲ್ ಸ್ಕ್ರೀನ್ ಹಾಕೊಬಹುದು. ನಮ್ಮ ಅನುಕೂಲ, ನಮ್ಮ ಬಜೆಟ್ ತಕ್ಕನಂಗೆ ಈ ರೂಮ್ ನ ಮಾಡಿಫೈ ಮಾಡ್ಕೊಬಹುದು. ಫುಲ್ ಕಂಪ್ಲೀಟ್ ಆಗಿದೆ TV ಕ್ಯಾಬಿನೆಟ್. ಒಳ್ಳೆ ಇಂಟೀರಿಯರ್ ವರ್ಕ್, ಎಲ್ಲೂ ಕಾಂಪ್ರೋ ಆಗಿಲ್ಲ ಮತ್ತೆ ಕಳಪೆ ಕೆಲಸನೂ ಮಾಡಿಲ್ಲ. ಸಖತ್ತಾಗಿದೆ. ಬಟ್ 100% ಹೇಳ್ತೀನಿ, ಒಂದ್ಸಲಿ ಬಂದು ಈ ಪ್ರಾಪರ್ಟಿನ ವಿಸಿಟ್ ಮಾಡಿ, 100% ನಿಮ್ಗೆ ಲೈಕ್ ಆಗುತ್ತೆ ಅಂತಾನೆ ಹೇಳ್ತೀನಿ. ಸೂಪರ್ ಆಗಿ ವರ್ಕ್ ಮಾಡಿದ್ದಾರೆ. ಈ ರೂಮ್ಗೆ ಇದು ಅಟ್ಯಾಚ್ ಬಾತ್ರೂಮ್. ಇದು ಈ ಕಾಮನ್ ಬಾತ್ರೂಮ್ ಬಂತಲ್ಲ ಫಸ್ಟ್ ಫ್ಲೋರ್ ಅಲ್ಲಿ, ಅಷ್ಟಿದೆ ಅಂತ ಹೇಳ್ಬೋದು. 2x4 ವೆಟ್ರೋಫಿಟಲ್ಸ್ ಟಾಪ್ ಟು ಬಾಟಮ್ ವರ್ಗೂ ಮಾಡಿದ್ರೆ. ವಿಂಡೋ ಪ್ರಾವಿಷನ್ ಮತ್ತೆ ಎಕ್ಸಿಟ್ ಫ್ಯಾನ್ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಬಟ್ ಏನಾದ್ರೆ ಇಲ್ಲಿ ಕೂಡ ನಮಗೆ ವಾಲ್ ಮೌಂಟೆಡ್ ಇಲ್ಲ. ಓಲ್ಡ್ ಮಾಡೆಲ್ ಬರುವಂತಹ ವೆಸ್ಟರ್ನ್ ಕಮೋಡ್ ಅಲ್ಲಿ ನಮಗೆ ಫಿಕ್ಸ್ ಮಾಡ್ಕೊಡ್ತಾರೆ. ಇದೆಲ್ಲ ಬಂದ್ಬಿಟ್ಟು ನಮಗೆ ಜಾಗ್ವಾರ್ ಐಟಮ್ಸ್. ಜಾಗ್ವಾರ್ ಮತ್ತೆ ಹಿಂಜರ್ ಐಟಮ್ಸ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ.
ವರ್ಕ್ ಅಂತೂ ಎಲ್ಲೂ ಕೈ ತೋರಿಸೋ ಮಟ್ಟದಲ್ಲಿ ಕೆಲಸ ಮಾಡಿಲ್ಲ. ಸೂಪರ್ ಆಗಿ POP ವರ್ಕ್ ಮತ್ತೆ ಇಂಟೀರಿಯರ್ ವರ್ಕ್ ಅಂತೂ ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು. ಮುಂದೆಗಡೆ ಒಳ್ಳೆ ಸಿಟ್ಟಿಂಗ್ ಏರಿಯಾ. ಫ್ಲೋರಿಂಗ್ ನೋಡಿ, ವುಡ್ ಫಿನಿಶಿಂಗ್ ಇರುವಂತ ವೆಟೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಮಂಗಳೂರು ಟೈಲ್ಸ್. ಇನ್ ಕೇಸ್ ಈ ಮನೆಗೆ ಬರೋರು ಏನಾದ್ರು ಗಾರ್ಡನ್ ತರ ಮಾಡ್ಕೊಂಡು ಸೆಂಟ್ರಲ್ ಒಂದು ಟೀ ಟೇಬಲ್ ಇಟ್ಕೊಂಡು ರೌಂಡ್ ಆಗಿ ಒಂದು 4 ಚೇರ್ ಇಟ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಕಳೆದೋಗುತ್ತೆ ಟೈಮು. ಒಳ್ಳೆ ಲೊಕೇಶನ್, ಒಳ್ಳೆ ಅಟ್ಮಾಸ್ಫಿಯರ್, ಟೈಮ್ ಪಾಸ್ ಮಾಡೋದಕ್ಕೆ ಸೂಪರ್ ಏರಿಯಾ ಅಂತಾನೆ ಹೇಳ್ಬೋದು. ಮಂಗಳೂರು ಟೈಲ್ಸ್ ಆಲ್ರೆಡಿ ಆಗೋಗಿದೆ. ಕೆಳಗಡೆ ಫ್ಲೋರಿಂಗ್ ಕೂಡ ಟೈಲ್ಸ್ ಆಗೋಗಿದೆ. ಗಾರ್ಡನ್ ಏರಿಯಾ ಒಂದು ರೆಡಿ ಮಾಡ್ಕೊಬೇಕು. ಉಕ್ಸ್ಗಳ ಪ್ರಾವಿಷನ್ ಎಲ್ಲ ಮಾಡಿದ್ದಾರೆ ಪಾಟ್ಗಳನ್ನ ಇಟ್ಕೊಳ್ಳೋದಕ್ಕೆ. ಎಲ್ಲ ವರ್ಕು ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ ಅಂತ ಹೇಳ್ಬೋದು. ಮೇಲ್ಗಡೆ ಮಳೆ ನೀರು ಏನಾದ್ರು ಬಂದ್ರೆ ಕೆಳಗಡೆ ಬರ್ದಿರೋದಕ್ಕೂ ಕೂಡ ಸ್ಲೈಡಿಂಗ್ ಒಂದು ಗ್ಲಾಸ್ ಇದೆ ನೋಡಿ. ಇದು ಸ್ಲೈಡಿಂಗ್ ಡೋರ್. ಅಲ್ಲಿ ಲಾಕ್ ಓಪನ್ ಮಾಡಿದ್ರೆ ಡೈರೆಕ್ಟ್ ಸ್ಲೈಡ್ ಹೋಗುತ್ತೆ, ನಾವು ಮೇಲೆ ಹತ್ಬೋದು. ಮೇಲ್ಗಡೆ ಹೋದ್ರೆ ಮಾಮೂಲಿ ಓಪನ್ ಟೆರೆಸ್, ಜೊತೆಗೆ ಒಂದು ಟ್ಯಾಂಕ್ ರೂಮ್ ಕೂಡ ಇದೆ. ವಾಷಿಂಗ್ ಮೆಷಿನ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಇನ್ವರ್ಟರ್ ಮತ್ತೆ ಎಕ್ಸಿಟ್ ವಾಟರ್ ಇಲ್ಲೇ ಇದೆ. ಪಾಯಿಂಟ್ ವ್ಯವಸ್ಥೆ ಇಲ್ಲಿ ಕೊಟ್ಟಿದ್ದಾರೆ. ಫುಲ್ ಕಂಪ್ಲೀಟ್ ಆಗಿರುವಂತಹ ಪ್ರಾಪರ್ಟಿ ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಮನೆ ಅಂತ ಹೇಳ್ಬೋದು. ಒಳ್ಳೆ ಅಟ್ಮಾಸ್ಫಿಯರ್ ಕೂಡ ನಮಗೆ ಇದೆ. ಒಳ್ಳೆ ಗ್ರೀನರಿ ನೇಚರ್ ಕೂಡ ಇದೆ. ಈಗ ಪ್ರೆಸೆಂಟ್ ಡೆವಲಪ್ ಆಗ್ತಾ ಇರುವಂತಹ ಪ್ರಾಪರ್ಟಿ, ಒಳ್ಳೆ ಡೆವಲಪ್ ಆಗ್ತಾ ಇರುವಂತಹ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿಯಿಂದ ನೋಡಿ, ಮಾಲ್ಗುಡಿ ಡೇಸ್ ವಿಲ್ಲಗಳಿದು, ಫುಲ್ಲು ವಿಲ್ಲಗಳು ಅಂತ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಅದು ಬಂದ್ಬಿಟ್ಟು ಮಂತ್ರಿ ಅಪಾರ್ಟ್ಮೆಂಟ್, ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡ್ ಅಲ್ಲಿ ಇರುವಂತಹ ಅಪಾರ್ಟ್ಮೆಂಟ್ ಇದು. ನಮ್ಗೆ ಎಕ್ಸಾಕ್ಟ್ ಎಷ್ಟು ಕ್ಲೀನ್ ಆಗಿ ಕಾಣಿಸ್ತದೆ. ನಮ್ಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಜಸ್ಟ್ 1.6 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಬಂದ್ಬಿಟ್ಟು ನೀವು ಲೆಕ್ಕ ಹಾಕೋಬಹುದು, ಈ ಮನೆಯಿಂದ ಎಕ್ಸಾಕ್ಟ್ ನಮ್ಗೆ 1.6 ಕಿಲೋಮೀಟರ್ ತಲಗಟ್ಪುರ ಮೆಟ್ರೋ ಸ್ಟೇಷನ್. ಬಟ್ ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮ್ಗೆ JP ನಗರ 9 ಫೇಸ್ ಎಕ್ಸ್ಟೆನ್ಷನ್ ಬರುತ್ತೆ. ಬಟ್ ಏನಂದ್ರೆ ಕನಕಪುರ ಮೈನ್ ರೋಡ್ಗೆ ಅಪ್ರೋಚ್. ನಮ್ಗೆ ಇಲ್ಲಿ ನೋಡಿ KCT ಕಾಲೇಜು ಮತ್ತೆ ಕುಮರನ್ ಸ್ಕೂಲು ಎಲ್ಲ ನಮ್ಗೆ ಹತ್ರನೇ ಇದೆ. ಇದು ಕನೆಕ್ಟಿವಿಟಿ ರೋಡ್. ಇದು ಆ ಕುಮರನ್ ಸ್ಕೂಲ್ ಬಸ್ಗಳೆಲ್ಲ ಬರ್ತಿತ್ತಲ್ಲ, ಇದೇ ರೋಡಲ್ಲೇ ಬರ್ತಾ ಇದ್ದಿತ್ತು. ಡೆಡ್ ಎಂಡ್ ಲೆಫ್ಟ್ ಅಲ್ಲಿ ನಮಗೆ ಕುಮರನ್ ಸ್ಕೂಲ್ ಇರುವಂತದ್ದು. ಡೆಡ್ ಎಂಡ್ ರೈಟ್ ತಗೊಂಡ್ರೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ಗೆ ಹೋಗುವಂತ ರೋಡ್, ಹಾಲಿಡೇ ವಿಲೇಜ್ ರೋಡ್. ಇದು ಸೂಪರ್ ಆಗಿದೆ. ಹೇಳಿ ಮಾಡಿಸಿದ ಬಜೆಟ್ ಅಲ್ಲಿ ಹೇಳಿ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಈಗ ಪ್ರೆಸೆಂಟ್ ಡೆವಲಪ್ ಆಗ್ತಾರಂತಹ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಕನೆಕ್ಟಿವಿಟಿಗೆಲ್ಲ ನಮಗೆ ತುಂಬಾನೇ ಹತ್ರ ಇದೆ ಅಂತ ಹೇಳ್ಬೋದು. ಕಾವೇರಿ ವಾಟರ್ ಪ್ರೆಸೆಂಟ್ ನಮಗೆ ರನ್ನಿಂಗ್ ಇದೆ. ಸುತ್ತಲ ನೋಡಿದ್ರೆ ಸುತ್ತಮುತ್ತ ಫುಲ್ ಮನೆಗಳಾಗಿದೆ. ಯಾವ್ದೋ ಘಾಟ್ ಸೆಕ್ಷನ್ ಅಲ್ಲಿ ಇದೀವಿ ಅಂತಾನೆ, ರಿಮೋಟ್ ಏರಿಯಾದಲ್ಲಿ ಇದೀವಿ ಅಂತ ಫೀಲ್ ಬರೋದಿಲ್ಲ. ಫುಲ್ಲು ಮನೆಗಳಾಗಿದೆ. ಸೈಟ್ ಸಿಗ್ತಾ ಇಲ್ಲ, ದುಡ್ಡು ಕೊಡ್ತೀನಿ ಅಂದ್ರೆ ಸೈಟ್ ಸಿಗ್ತಲ್ಲ ಅಂತ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು, ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಅದ್ಭುತ ಮನೆ ಬಗ್ಗೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.